ಆರೋಪ ಮಾಡ್ತಾರೆ SIT ಅಫಿಷಿಯಲ್ಸ್ DK ಶಿವಕುಮಾರ್ ಹೆಸರನ್ನು ಬಿಟ್ಬಿಡಿ ಅಂತ ಹೇಳಿ. SIT ಅಧಿಕಾರಿಗಳ ಕ್ರೆಡಿಬಿಲಿಟಿ ಬಗ್ಗೆ ನೀವೇನು ಹೇಳ್ತೀರಾ? ಆ SIT ಅಧಿಕಾರಿಗಳ ಬಗ್ಗೆ ಯಾವ ಕ್ರೆಡಿಬಿಲಿಟಿ ಇದೆ? ಹೋಗಲಿ, ಈ ಕ್ಷಣದವರೆಗೆ ಹಲವಾರು SITಯ ತನಕ ಒಂದು ತಂಡ ರಚನೆ ಆಗಿ ಹಲವಾರು ತನಿಖೆಗಳಾದವಲ್ಲ, ಯಾವುದಾದರೂ ಒಂದು ಪ್ರಕರಣದಲ್ಲಿ ಆ SIT ತಾರ್ಕಿಕ ಎಂಡನ್ನು ತಂದಿದ್ದಾರಾ? ಈ ಕ್ಷಣದವರೆಗೆ ಹಲವಾರು ತನಿಖೆಗಳಾಗಿದ್ದಾರೆ. ಯಾವ ತಾರ್ಕಿಕ ಎಂಡ್ ಬಂತ? ಏನು ಬಂಡವಾಳ ಇಲ್ಲ. ಆ ಅಧಿಕಾರಿಗಳು ಗೊತ್ತು, ಹಣೆ ಬರ ನನಗೆ ಅಧಿಕಾರಿಗಳ ಹಣೆ ಬರ. ಇವತ್ತು ಒಂದು ಹೇಳ್ತೀನಿ ಕೇಳಿ, ನಾನು ಅನುಭವಿಸಿದ್ದೇನೆ. ನನ್ನ ಮೇಲೆ ಇದೇ ಸಿದ್ದರಾಮಯ್ಯ 2013ರಿಂದ 18 ಮುಖ್ಯಮಂತ್ರಿ ಇದ್ದಲ್ಲ, 17 ಇದೇ ಕೆಂಪೈನ್ ಇಟ್ಕೊಂಡು ಆ ಚರಣ್ ರೆಡ್ಡಿ ಅಂತೇಳಿ ತೀರ್ಕೊಂಡು ಹೋದ್ರಿ. ಈಗ ಕ್ಯಾನ್ಸರ್ ರೋಗ ಬಂದು ನನ್ನನ್ನು ಒಂದು ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಯಾವ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಹಲವಾರು ಅವರ ಅಕ್ರಮಗಳನ್ನು ಬೀದಿಗೆ ಎಳೆಯಕ್ಕೆ ಶುರು ಮಾಡಿದೆ. ನನ್ನನ್ನು ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಒಂದು ದಿವಸಲಾದರೂ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ನಮ್ಮ ವಕೀಲರು ಸ್ನೇಹಿತರುಗಳಿದ್ದಾರೆ, ಹಿತೈಷಿಗಳು ಒಂದು ಮಾತು ಹೇಳಿದ್ರು ನನಗೆ, ಯಾವುದೇ ಕಾರಣಕ್ಕೂ ನೀವು ಬೇಲ್ ಅಪ್ಲೈ ಮಾಡಿ ಬೇಲ್ ತಗೊಳ್ಳದೆ ಇವತ್ತು ನಿಮ್ಮ SIT ಮುಂದೆ ಹೋಗಬೇಡಿ ಅಂತ. ನಾನು ಹೇಳಿದಾಗ ಇಲ್ಲ, ಅರೆಸ್ಟ್ ಮಾಡಲಿ ಹೋಗ್ತೀನಿ ಅಂದೆ. ಯಾವುದೇ ಕಾರಣಕ್ಕೂ ಆ ತೀರ್ಮಾನ ಮಾಡಬೇಡಿ. ಯಾತಕ್ಕೆ ಹೇಳ್ತೀವಿ ಅಂದರೆ, ನೀವು ಅಲ್ಲಿ ಹೋದಾಗ ಅರೆಸ್ಟ್ ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಕುಮಾರಸ್ವಾಮಿ ಅರೆಸ್ಟೆಡ್, ಇದು ಮಾಧ್ಯಮಗಳಲ್ಲಿ ಬಿಂಬಿಸ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಬಂಧಿಸಿದ್ದಾರೆ, ಯಾತಕ್ಕೆ ಬಂಧಿಸಿದ್ರು, ಕಾರಣ ಏನು, ಇದು ಯಾವುದೋ ಮಾಧ್ಯಮಗಳಲ್ಲಿ ಬರಲ್ಲ. ಅವ್ರಿಗೆ ಬೇಕಾಗಿರೋದು ಕುಮಾರಸ್ವಾಮಿ ಬಂಧನ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಲಘುವಾಗಿ ಪರಿಗಣಿಸಬೇಡಿ. ನೀವು ಯಾವ ಒಂದು ನಿಮ್ಮ ಇದನ್ನು ತಗೊಂಡು ಬೇಲ್ನ ನಂತರ ಅಲ್ಲಿ ಹೋಗಿ ಅಂದರು. ನಾನು ಬೇಲ್ ಕೊಟ್ಟರು, ನಮಗೆ ಬೇಲ್ ಕೊಟ್ಟ ನಂತರ ನಾನು ಅಲ್ಲಿ ಹೋದರೆ SIT ಅಧಿಕಾರಿಗಳು ನನಗೆ ಹೇಳಿದ್ದೇನು, ಯಾತಿಗೆ ಸರ್ ಬೇಲ್ ತಗೊಂಡ್ರಿ, ಬೇಕಿರಲಿಲ್ಲ ಸರ್ ಅಂಥದ್ದಿಲ್ಲ, ನಿಮ್ಮ ಹತ್ರ ಒಂದು ಹೇಳಿಕೆ ತಗೋಬೇಕಾಗಿತ್ತು, ಅದಕ್ಕೆ ನಿಮಗೆ ಬರೋಕ್ಕೆ ಹೇಳಿದ್ದೀವಿ ಅಂದರು. ಆಮೇಲೆ ರೆಕಾರ್ಡಲ್ಲಿ ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನು ಬೇಲನ್ನು ನಾವು ಸ್ವೀಕಾರ ಮಾಡಿ ಬಂಧಿಸಿ ಅವ್ರನ್ನ ಕಳಿಸಿದ್ದೇವೆ ಅಂತೇಳಿ ರೆಕಾರ್ಡಲ್ಲಿ ಬರ್ಕೊಂಡವ್ರೆ. ಇದು ಸಿಸ್ಟಮ್.